ಭಾರತದ ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆ. ಅಂದ್ರೆ ಆರ್ಥಿಕತೆಯನ್ನು ಬೃಹತ್ ಯಂತ್ರ ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ಯೋಚಿಸಿದಾಗ ತಕ್ಷಣ ನಮ್ಮ ಕಣ್ಣಿಗೆ ಕಟ್ಟೋದು ಬೃಹತ್ ಕಾರ್ಖಾನೆಗಳು ಅಥವಾ ಶೇರ್ ಮಾರುಕಟ್ಟೆಗಳು ಅಲ್ವಾ? ಹೌದು, ಅಥವಾ ನಮ್ಮ ಕೃಷಿ ಕ್ಷೇತ್ರ ಕೂಡ ನೆನಪಾಗಬಹುದು. ಎಕ್ಸಾಕ್ಟ್ಲಿ. ಆದ್ರೆ ಈ ಎಲ್ಲಾ ಕ್ಷೇತ್ರಗಳನ್ನು ಜೀವಂತವಾಗಿಡೋ ಒಂದು ಬೃಹತ್ ಶಕ್ತಿ ಒಂಥರ ಅದೃಶ್ಯವಾಗಿ ಕೆಲಸ ಮಾಡ್ತಾ ಇರುತ್ತೆ. ಇಂದಿನ ನಮ್ಮ ಈ ವಿವರವಾದ ಚರ್ಚೆ ಆ ಶಕ್ತಿಯ ಬಗ್ಗೆನೇ ಬೆಳಕು ಚೆಲ್ಲುತ್ತೆ. ಅದೇ ನಮ್ಮ ಭಾರತದ ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆ. ಅಂದ್ರೆ ವಿಶೇಷವಾಗಿ ನಮ್ಮ ರಸ್ತೆಗಳ ಜಾಲದ ಬಗ್ಗೆ. ಖಂಡಿತ. ಸಾರಿಗೆ ಅಂದ್ರೆ ಕೇವಲ ವಸ್ತುಗಳನ್ನ ಅಥವಾ ಜನರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಭೌತಿಕವಾಗಿ ಶಿಫ್ಟ್ ಮಾಡೋದು ಮಾತ್ರ ಅಲ್ಲ. ನಿಜ. ಭೌಗೋಳಿಕ, ಆರ್ಥಿಕ ಹಾಗೂ ಸಾಮಾಜಿಕ ಆಯಾಮಗಳನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ ಸಂಪರ್ಕ ವ್ಯವಸ್ಥೆ ಒಂದು ದೇಶದ ಭವಿಷ್ಯವನ್ನೇ ನಿರ್ಧರಿಸುವ ಅತಿ ದೊಡ್ಡ ಶಕ್ತಿ ಅನ್ನೋದು ಸ್ಪಷ್ಟವಾಗುತ್ತೆ. ಇದೇ ವಿಚಾರವಾಗಿ ಆರ್ಥಿಕತೆಯ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಮೂಲ ಪಠ್ಯದಲ್ಲಿ ಒಂದು ಅದ್ಭುತವಾದ ಹೋಲಿಕೆ ಕೊಟ್ಟಿದ್ದಾರೆ. ಆ ಹೋಲಿಕೆ ಯಾವುದು? ಒಂದು ದೇಶದ ವ್ಯವಸಾಯ ಮತ್ತು ಕೈಗಾರಿಕಾ ಕ್ಷೇತ್ರಗಳನ್ನ ಆ ದೇಶದ ದೇಹ ಮತ್ತು ಮೂಳೆಗಳಿಗೆ ಹೋಲಿಸಿದರೆ ಈ ಸಾರಿಗೆ ವ್ಯವಸ್ಥೆ ಆ ದೇಹದೊಳಗೆ ಹರಿಯುವ ರಕ್ತನಾಳಗಳಿದ್ದಂತೆ. ವಾವ್! ಇದು ನಿಜಕ್ಕೂ ಪರ್ಫೆಕ್ಟ್ ಹೋಲಿಕೆ. ಹೌದು. ಮನುಷ್ಯನ ದೇಹ ಎಷ್ಟೇ ಸದೃಢವಾಗಿದ್ರೂ ಪ್ರತಿಯೊಂದು ಜೀವಕೋಶಕ್ಕೂ ಆಮ್ಲಜನಕ ಮತ್ತು ಪೋಷಕಾಂಶ ತಲುಪಿಸುವ ರಕ್ತನಾಳಗಳ ವ್ಯವಸ್ಥೆ ಸರಿಯಿಲ್ಲ ಅಂದ್ರೆ ಆ ದೇಹ ಕೆಲಸ ಮಾಡೋಕೆ ಸಾಧ್ಯನೇ ಇಲ್ಲ. ಅಂದ್ರ ಆರ್ಥಿಕತೆಯೂ ಕೂಡ ಹಾಗೆ ಕೆಲಸ ಮಾಡುತ್ತಲ್ವಾ? ಖಂಡಿತ. ದೇಶದ ಯಾವುದೋ ಒಂದು ಮೂಲೆಯಲ್ಲಿ ಟನ್ಗಟ್ಲೆ ಕೃಷಿ ಉತ್ಪನ್ನಗಳು ಬೆಳೀತಾ ಇರ್ಬೋದು, ಅಥವಾ ಅತ್ಯಾಧುನಿಕ ಕಾರ್ಖಾನೆಗಳಲ್ಲಿ ವಸ್ತುಗಳು ಉತ್ಪಾದನೆ ಆಗ್ತಾ ಇರ್ಬೋದು. ಆದ್ರೆ ಅವು ಎಲ್ಲಿಗೆ ಯಾವಾಗ ತಲುಪಬೇಕೋ ಆ ನಿರ್ದಿಷ್ಟ ಸಮಯಕ್ಕೆ ಸರಿಯಾಗಿ ತಲುಪಿಸೋಕಾಗಿಲ್ಲ ಅಂದ್ರೆ ಆ ಇಡೀ ಉತ್ಪಾದನಾ ಪ್ರಕ್ರಿಯೆ ತನ್ನ ಮೌಲ್ಯವನ್ನೇ ಕಳೆದುಕೊಳ್ಳುತ್ತೆ. ರಕ್ತನಾಳಗಳಂತೆ ಈ ರಸ್ತೆಗಳು ಆರ್ಥಿಕತೆಗೆ ನಿರಂತರವಾಗಿ ಜೀವಕಳೆ ತುಂಬುತ್ತಲೇ ಇರ್ತವೆ. ಈ ರಕ್ತನಾಳಗಳ ಪ್ರಾಮುಖ್ಯತೆ ಗ್ರಾಮೀಣ ಭಾರತದ ಮಟ್ಟಿಲೆ ಹೇಳೋದಾದ್ರೆ ಮತ್ತಷ್ಟು ಸೂಕ್ಷ್ಮವಾಗುತ್ತೆ. ಯಾಕಂದ್ರೆ ಭಾರತ ಒಂದು ಕೃಷಿ ಪ್ರಧಾನ ದೇಶ. ಹೌದು. ಇಲ್ಲಿ ರಸ್ತೆಗಳ ಪಾತ್ರ ಕೇವಲ ಒಬ್ಬ ರೈತ ತನ್ನ ಬೆಳೆಯನ್ನು ಪೇಟೆಗೆ ತಗೊಂಡು ಹೋಗೋದಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಅತ್ಯಂತ ವೇಗವಾಗಿ ಶೈತ್ಯಗಾರಗಳನ್ನ ತಲುಪಿ ಅಲ್ಲಿಂದ ಬಂದರುಗಳ ಮೂಲಕ ವಿದೇಶಗಳಿಗೆ ರಫ್ತಾಗಬೇಕು. ಹೀಗಾಗ್ಬೇಕಾದ್ರೆ ಆ ಹಳ್ಳಿಯ ಮಣ್ಣಿನ ರಸ್ತೆಗೂ ಮತ್ತು ರಾಷ್ಟ್ರೀಯ ಹೆದ್ದಾರಿಗೂ ಇರೋ ಸಂಪರ್ಕ ಅತ್ಯಂತ ನಿರ್ಣಾಯಕ ಆಗುತ್ತೆ. ನಿಜ. ಮಾರುಕಟ್ಟೆಯ ಬೇಡಿಕೆಗೆ ತಕ್ಕಂತೆ ಈ ಸಪ್ಲೈ ಚೈನ್ ಅಥವಾ ಪೂರೈಕೆ ವ್ಯವಸ್ಥೆ ಸುಲಲಿತವಾಗಿ ನಡೆಯೋಕೆ ಗ್ರಾಮೀಣ ರಸ್ತೆಗಳೇ ಅಡಿಪಾಯ. ಭಾರತೀಯ ಉಪಖಂಡದಲ್ಲಿ ಈ ರಸ್ತೆಗಳ ನಿರ್ಮಾಣ ಅನ್ನೋದು ಇತ್ತೀಚಿನ ವಿದ್ಯಮಾನ ಏನೂ ಅಲ್ಲ. ಖಂಡಿತ ಅಲ್ಲ. ಮೌರ್ಯರ ಕಾಲದಲ್ಲಿ ಅಥವಾ ಶೇರ್ಷಾ ಸೂರಿಯಂತಹ ಆಡಳಿತಗಾರರ ಕಾಲದಲ್ಲಿ ನಿರ್ಮಾಣಗೊಂಡ ಬೃಹತ್ ಮಾರ್ಗಗಳಿದ್ವು. ಅವುಗಳ ಮುಖ್ಯ ಉದ್ದೇಶ ಏನಿತ್ತು? ಆಗಿನ ಕಾಲದಲ್ಲಿ ಮುಖ್ಯ ಉದ್ದೇಶ ವ್ಯಾಪಾರ, ವಾಣಿಜ್ಯ ಮತ್ತು ಆಡಳಿತಾತ್ಮಕ ಸಂಪರ್ಕ ಆಗಿತ್ತು. ಆದ್ರೆ ಬ್ರಿಟಿಷರ ಆಡಳಿತಾವಧಿಗೆ ಬರುವಷ್ಟರಲ್ಲಿ ಈ ರಸ್ತೆ ನಿರ್ಮಾಣದ ತರ್ಕ ಸಂಪೂರ್ಣವಾಗಿ ಬದಲಾಯಿತು ಅಲ್ವಾ? ಹೌದು, ಸಂಪೂರ್ಣವಾಗಿ ಬದಲಾಯಿತು. ದೇಶದ ಒಳಭಾಗಗಳಲ್ಲಿ ನಡೆಯಬಹುದಾದ ದಂಗೆಗಳನ್ನ ಬೇಗನೆ ಹತ್ತಿಕ್ಕಲು ಸೈನ್ಯವನ್ನ ತ್ವರಿತವಾಗಿ ರವಾನಿಸೋಕೆ ರಸ್ತೆಗಳನ್ನ ಬಳಸ್ಕೊಂಡ್ರು. ಅಷ್ಟೇ ಅಲ್ಲ, ಒಳನಾಡಿನ ಸಂಪತ್ತನ್ನ ಕೊಳ್ಳೆ ಹೊಡೆದು ಬಂದರುಗಳಿಗೆ ಸಾಗಿಸೋಕೆ ಕೂಡ ಬಳಸಿದ್ರು. ಖಂಡಿತ. ಅವರ ಆರ್ಥಿಕ ಲಾಭಕ್ಕಾಗಿ ಮಾತ್ರ. ಉದ್ದೇಶ ಏನೇ ಆಗಿದ್ರೂ ಆ ಐತಿಹಾಸಿಕ ಹಿನ್ನೆಲೆಯಿಂದಲೇ ಇಂದಿನ ನಮ್ಮ ಆಧುನಿಕ ರಸ್ತೆ ಜಾಲ ರೂಪುಗೊಂಡಿರೋದು. ರಸ್ತೆ ಸಾರಿಗೆ, ರೈಲ್ವೆ, ಜಲ ಸಾರಿಗೆ ಮತ್ತು ವಾಯು ಸಾರಿಗೆಗೆ ಒಂದು ರೀತಿಯಲ್ಲಿ ಸೇತುವೆಯಾಗಿ ಕೆಲಸ ಮಾಡುತ್ತೆ. ಹೇಗೆ ಅಂದ್ರೆ, ಈಗ ಬೃಹತ್ ಸರಕು ಸಾಗಣೆ ರೈಲುಗಳು ಸಾವಿರಾರು ಟನ್ ಸರಕುಗಳನ್ನ ಒಂದು ಪ್ರಮುಖ ನಿಲ್ದಾಣಕ್ಕೆ ತಂದು ಸುರಿಬಹುದು, ಅಥವಾ ಹಡಗುಗಳು ಬಂದರಿನಲ್ಲಿ ಕಂಟೇನರ್ಗಳನ್ನ ಇಳಿಸಬಹುದು. ಆದ್ರೆ ಅಲ್ಲಿಂದ ಆ ಸರಕುಗಳನ್ನ ಕಾರ್ಖಾನೆಗಳಿಗೆ ಅಥವಾ ಅಂತಿಮ ಗ್ರಾಹಕರಿಗೆ ತಲುಪಿಸಬೇಕಲ್ಲ. ಅದನ್ನೇ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಥವಾ ಕೊನೆಯ ಮೈಲಿನ ಸಂಪರ್ಕ ಅಂತ ಕರೆಯೋದು. ಇದನ್ನ ಒದಗಿಸೋದು ನಮ್ಮ ರಸ್ತೆಗಳೇ. ಆದ್ರಿಂದಲೇ ರಸ್ತೆ ಜಾಲದ ದಕ್ಷತೆ ಇಡೀ ದೇಶದ ಸಾರಿಗೆ ವ್ಯವಸ್ಥೆಯ ದಕ್ಷತೆಯನ್ನ ನಿರ್ಧರಿಸುತ್ತೆ. ಆಡಳಿತ ಮತ್ತು ನಿರ್ವಹಣೆಯ ದೃಷ್ಟಿಯಿಂದ ರಸ್ತೆಗಳನ್ನ ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು, ಜಿಲ್ಲಾ ರಸ್ತೆಗಳು ಮತ್ತು ಗ್ರಾಮೀಣ ರಸ್ತೆಗಳನ್ನು ವಿಂಗಡಿಸಲಾಗಿದೆ. ಇದರಲ್ಲಿ ನಮ್ಮ ಅಧ್ಯಯನದ ಬಹುಮುಖ್ಯ ಭಾಗವಾಗಿರೋದು ರಾಷ್ಟ್ರೀಯ ಹೆದ್ದಾರಿಗಳು, ಅಂದ್ರೆ ನ್ಯಾಷನಲ್ ಹೈವೇಸ್. ಇವುಗಳ ಪಾತ್ರ ಅಗಾಧವಾದದ್ದು. ಇವು ಒಂದು ರಾಜ್ಯದ ರಾಜಧಾನಿಯನ್ನ ಮತ್ತೊಂದು ರಾಜ್ಯದ ರಾಜಧಾನಿಯೊಂದಿಗೆ ಬೆಸೆಯುತ್ತವೆ. ಜೊತೆಗೆ ಪ್ರಮುಖ ಬಂದರುಗಳು,
ಕೈಗಾರಿಕಾ ಕಾರಿಡಾರ್ಗಳು ಮತ್ತು ಗಡಿ ಪ್ರದೇಶಗಳನ್ನು ಬೆಸೆಯುವ ಬೃಹತ್ ಅಪಧಮನಿಗಳಿದ್ದಂತೆ. ಇವುಗಳ ನಿರ್ಮಾಣ ಮತ್ತು ನಿರ್ವಹಣೆಯ ಜವಾಬ್ದಾರಿಯನ್ನ ಹೊತ್ತಿರೋ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಂದ್ರೆ NHAI ಬಗ್ಗೆ ನಾವಿಲ್ಲಿ ಪ್ರಸ್ತಾಪಿಸಲೇಬೇಕು. ಖಂಡಿತವಾಗಿಯೂ. NHAI 1988ರಲ್ಲಿ ಸ್ಥಾಪನೆಗೊಂಡು 1995ರಲ್ಲಿ ಪೂರ್ಣ ಪ್ರಮಾಣದಲ್ಲಿ ತನ್ನ ಕಾರ್ಯಾಚರಣೆ ಆರಂಭಿಸಿತು. ಅಂದಿನಿಂದ ಇಂದಿನವರೆಗೆ ಆಗಿರುವ ಈ ಮೂಲಭೂತ ಸೌಕರ್ಯಗಳ ಕ್ರಾಂತಿ ನಿಜಕ್ಕೂ ಬೆರಗುಗೊಳಿಸುವಂತಹದ್ದು. ಇಂದು ಭಾರತ ಬರೋಬ್ಬರಿ 1,45,240 ಕಿಲೋಮೀಟರ್ಗಳಷ್ಟು ಉದ್ದದ ರಾಷ್ಟ್ರೀಯ ಹೆದ್ದಾರಿಗಳ ಜಾಲವನ್ನ ಹೊಂದಿದೆ. ಈ ಅಂಕಿಅಂಶ ಕಲ್ಪಿಸಿಕೊಳ್ಳೋದೇ ಅಸಾಧ್ಯ. ಇದು ಎಷ್ಟೊಂದು ಬೃಹತ್ ಜಾಲ ಅಂದ್ರೆ ಭೂಮಿಯ ಸಮಭಾಜಕ ವೃತ್ತವನ್ನ ಹಲವು ಬಾರಿ ಸುತ್ತುವರಿಯುವಷ್ಟು ಉದ್ದದ ರಸ್ತೆಜಾಲ ಇದು. ಅಬ್ಬಾ, ನಿಜಕ್ಕೂ ಆಶ್ಚರ್ಯ. ಇಷ್ಟು ಬೃಹತ್ ಜಾಲವನ್ನ ಕೇವಲ ನಿರ್ಮಿಸುವುದಷ್ಟೇ ಅಲ್ಲ, ಅದರ ನಿರ್ವಹಣೆ, ಟೋಲ್ ಸಂಗ್ರಹಣೆಯ ನವೀಕರಣ ಮತ್ತು ನಿರಂತರ ದುರಸ್ತಿಯ ಕಾರ್ಯ ಆಡಳಿತಾತ್ಮಕವಾಗಿ ಒಂದು ಅತಿ ದೊಡ್ಡ ಸವಾಲು. ಈ ಬೃಹತ್ ಜಾಲದೊಳಗೆ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆಯುವಂತಹ ಕೆಲವು ಆಹಾ ಅನ್ನಿಸುವಂತಹ ನಿರ್ದಿಷ್ಟ ಸಾಧನೆಗಳಿವೆ ಅಲ್ವಾ? ಹೌದು, ಬಹಳಷ್ಟಿವೆ. ಉದಾಹರಣೆಗೆ ಭಾರತದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ NH44 ಅನ್ನೇ ತೆಗೆದುಕೊಳ್ಳಿ. ಓ, NH44 ಜಮ್ಮು ಕಾಶ್ಮೀರದಿಂದ ಶುರುವಾಗೋದು. ಎಕ್ಸಾಕ್ಟ್ಲಿ. ಇದು ಕೇವಲ ಒಂದು ಉದ್ದನೆಯ ರಸ್ತೆ ಅಲ್ಲ, ಭೌಗೋಳಿಕ, ಸಾಂಸ್ಕೃತಿಕ ಮತ್ತು ಹವಾಮಾನದ ವೈವಿಧ್ಯತೆಗಳನ್ನ ಬೆಸೆಯುವ ಒಂದು ಜೀವಂತ ಮಾರ್ಗ. ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದ ಹಿಮಾವೃತ ಪ್ರದೇಶದಿಂದ ಆರಂಭವಾಗಿ ಪಂಜಾಬ್, ಹರಿಯಾಣದ ಕೃಷಿ ಭೂಮಿಗಳನ್ನ ದಾಟಿ ಬರುತ್ತೆ. ದೆಹಲಿಯಂತಹ ಮಹಾನಗರವನ್ನ ಹಾದು ದಕ್ಷಿಣದ ಡೆಕ್ಕನ್ ಪ್ರಸ್ಥಭೂಮಿಯ ಮೂಲಕ ಸಾಗಿ ಅಂತಿಮವಾಗಿ ತಮಿಳುನಾಡಿನ ಕನ್ಯಾಕುಮಾರಿಯ ಕರಾವಳಿಯನ್ನ ತಲುಪುತ್ತೆ. ಇದರ ಒಟ್ಟು ಉದ್ದ 3,745 ಕಿಲೋಮೀಟರ್ಗಳು. ಹೌದು, ಈ ಒಂದು ರಸ್ತೆಯ ಮೇಲೆ ಪ್ರಯಾಣಿಸುವ ಸರಕು ಸಾಗಣೆಯ ವಾಹನವೊಂದು ಅಕ್ಷರಶಃ ಇಡೀ ಉಪಖಂಡದ ಬಹುತೇಕ ಎಲ್ಲಾ ಭೌಗೋಳಿಕ ವಾತಾವರಣಗಳನ್ನು ಎದುರಿಸುತ್ತೆ. ಗಡಿ ರಸ್ತೆ ಪ್ರಾಧಿಕಾರ ಅಂದ್ರೆ BRO ನಿರ್ಮಿಸಿರುವ ಜಗತ್ತಿನ ಅತಿ ಎತ್ತರದ ಮೋಟಾರು ರಸ್ತೆಯ ಬಗ್ಗೆ ಅಧ್ಯಯನ ಮಾಡುವಾಗ ಎಂಜಿನಿಯರಿಂಗ್ ಮಿತಿಗಳ ಬಗ್ಗೆ ನಮ್ಗಿರುವ ಕಲ್ಪನೆಗಳೆಲ್ಲ ತಲೆಕೆಳಗಾಗುತ್ತವೆ. ನಿಜ, ಲಡಾಖ್ನ ಉಮ್ಲಿಂಗ್ಲಾ ಕಣಿವೆಯಲ್ಲಿರೋ ರಸ್ತೆ. ಹೌದು, ಸಮುದ್ರ ಮಟ್ಟದಿಂದ ಬರೋಬ್ಬರಿ 19,024 ಅಡಿ ಎತ್ತರದಲ್ಲಿ ಈ ರಸ್ತೆಯನ್ನ ನಿರ್ಮಿಸಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಅಂದ್ರೆ NHDP ಈ ನಿಟ್ಟಿನಲ್ಲಿ ಒಂದು ಕ್ರಾಂತಿಕಾರಿ ಹೆಜ್ಜೆ. ಇದು ಎಂಥ ಕ್ರಾಂತಿ ಅಂದರೆ ಒಟ್ಟು 13,150 ಕಿಲೋಮೀಟರ್ ಉದ್ದದ 4 ಅಥವಾ 6 ಪಥಗಳ ರಸ್ತೆಗಳನ್ನು ನಿರ್ಮಿಸುವ ಯೋಜನೆ. ಇದು ಭಾರತದ ಲಾಜಿಸ್ಟಿಕ್ಸ್ ಮತ್ತು ಸಾರಿಗೆ ವ್ಯವಸ್ಥೆಯ ಗತಿಯನ್ನೇ ಬದಲಾಯಿಸಿತು. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇದೇ ಅತಿ ದೊಡ್ಡ ಮೂಲಭೂತ ಸೌಕರ್ಯ ಯೋಜನೆ ಅಂತ ಪರಿಗಣಿಸಲಾಗಿದೆ. ಕೇವಲ 2 ಲೈನ್ಗಳ ರಸ್ತೆಗಳಲ್ಲಿ ದಿನಗಳ ಗಟ್ಲೆ ಟ್ರಾಫಿಕ್ನಲ್ಲಿ ಸಿಲುಕುಕೊಳ್ಳುತ್ತಿದ್ದ ಸರಕು ಸಾಗಣೆ ವಾಹನಗಳಿಗೆ ಈ ಯೋಜನೆ ಒಂದು ಹೊಸ ವೇಗವನ್ನ ನೀಡಿತು. ಈ NHDP ಯೋಜನೆಯ ಅಡಿಯಲ್ಲಿ ನಿರ್ಮಾಣವಾದ ಸುವರ್ಣ ಚತುಷ್ಕೋಣ ಅಂದ್ರೆ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್, ಇದು ಕೇವಲ 4 ಮಹಾನಗರಗಳನ್ನ ಬೆಸೆಯುವ ರಸ್ತೆಯಾಗಿರದೆ ದೇಶದ ಪ್ರಮುಖ ಕೈಗಾರಿಕಾ ಮತ್ತು ಆರ್ಥಿಕ ಕೇಂದ್ರಗಳನ್ನ ಒಂದುಗೂಡಿಸಿದ ಬೃಹತ್ ಸರಪಳಿಯಾಗಿದೆ. ದೆಹಲಿ, ಮುಂಬೈ, ಚೆನ್ನೈ ಮತ್ತು ಕೋಲ್ಕತ್ತಾ ನಗರಗಳನ್ನ ಸಂಪರ್ಕಿಸುವ 5,846 ಕಿಲೋಮೀಟರ್ ಉದ್ದದ ಹೆದ್ದಾರಿ. ಈ ಹೆದ್ದಾರಿ ಜಾಲದ ನಕ್ಷೆಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ದೆಹಲಿಯಿಂದ ಹೊರಡುವ ಮಾರ್ಗವು ಜೈಪುರ್, ಅಹಮದಾಬಾದ್, ಸೂರತ್ನಂತಹ ಜವಳಿ ಮತ್ತು ಉತ್ಪಾದನಾ ಕೇಂದ್ರಗಳನ್ನ ಬೆಸೆಯುತ್ತಾ ಮುಂಬೈ ತಲುಪುತ್ತೆ. ಅಲ್ಲಿಂದ ಚೆನ್ನೈ ಕಡೆಗೆ ಸಾಗುವ ಮಾರ್ಗ ಪುಣೆಯ ಆಟೋಮೊಬೈಲ್ ಹಬ್, ಬೆಳಗಾವಿ ಮತ್ತು ಅಂತಿಮವಾಗಿ IT ಹಬ್ ಆಗಿರುವ ಬೆಂಗಳೂರನ್ನ ಹಾದು ಹೋಗುತ್ತೆ. ಆನಂತರ ಚೆನ್ನೈಯಿಂದ ಕೋಲ್ಕತಾ ಕಡೆಗೆ ಆಂಧ್ರದ ವಿಶಾಖಪಟ್ಟಣಂ, ವಿಜಯವಾಡ ಮತ್ತು ಒಡಿಶಾದ ಭುವನೇಶ್ವರವನ್ನ ಸಂಪರ್ಕಿಸುತ್ತೆ. ಅಂದ್ರೆ ಇದರರ್ಥ ದೇಶದ ಆರ್ಥಿಕತೆಗೆ ಅತಿ ಹೆಚ್ಚು ಕೊಡುಗೆ ನೀಡುವ ಪ್ರತಿಯೊಂದು ವಲಯವೂ ಈ ಒಂದೇ ಹೆದ್ದಾರಿ ಜಾಲದ ಮೂಲಕ ಪರಸ್ಪರ ಸಂಪರ್ಕಿತಗೊಂಡಿದೆ. ಹೌದು. ಸುವರ್ಣ ಚತುಷ್ಕೋಣದ ಜೊತೆಗೆ ಇದೇ ಯೋಜನೆಯ ಮತ್ತೊಂದು ಪ್ರಮುಖ ಭಾಗವಾಗಿರುವ ಕಾರಿಡಾರ್ ಹೆದ್ದಾರಿಗಳು ಕೂಡ ಇದೇ ರೀತಿಯ ಆರ್ಥಿಕ ವೇಗವರ್ಧಕಗಳಾಗಿ ಕೆಲಸ ಮಾಡ್ತಾ ಇವೆ. ಹೌದು, ಕಾರಿಡಾರ್ಗಳು ಉತ್ತರದಲ್ಲಿ ಶ್ರೀನಗರದಿಂದ ದಕ್ಷಿಣದ ಕನ್ಯಾಕುಮಾರಿವರೆಗೆ ಮತ್ತು ಪಶ್ಚಿಮದ ಗುಜರಾತನ ಪೋರಬಂದರಿಂದ ಪೂರ್ವದ ಅಸ್ಸಾಂನ ಸಿಲ್ಚಾರ್ವರೆಗೆ ಒಟ್ಟು 7,300 ಕಿಲೋಮೀಟರ್ ಉದ್ದದ ಈ ಉತ್ತರ ದಕ್ಷಿಣ ಮತ್ತು ಪೂರ್ವ ಪಶ್ಚಿಮ ಕಾರಿಡಾರ್ಗಳು ಇಡೀ ದೇಶವನ್ನ 4 ದಿಕ್ಕುಗಳಿಂದ ಅಡ್ಡಲಾಗಿ ಮತ್ತು ಉದ್ದಲಾಗಿ ಬೆಸೆದಿವೆ.
ಈ ಬೃಹತ್ ಹೆದ್ದಾರಿ ಯೋಜನೆಗಳ ಹಿಂದಿರುವ ದೊಡ್ಡ ಚಿತ್ರಣವನ್ನ ಅಂದ್ರೆ ದ ಬಿಗ್ಗರ್ ಪಿಕ್ಚರ್ ಅದನ್ನು ಗ್ರಹಿಸುವುದು ಬಹುಮುಖ್ಯ. ಈ 6 ಪದದ ಹೆದ್ದಾರಿಗಳು, ಬೃಹತ್ ಸೇತುವೆಗಳು ಮತ್ತು ಟನೆಲ್ಗಳು ಕೇವಲ ಟನ್ಗಟ್ಲೆ ಕಬ್ಬಿಣ ಅಥವಾ ಸಿಮೆಂಟನ್ನ ಸಾಗಿಸುವ ಆರ್ಥಿಕ ಸಾಧನಗಳಷ್ಟೇ ಅಲ್ಲ. ಮತ್ತೆ ಬೇರೆ ಏನು ಮೌಲ್ಯ ಇದೆ ಇದರ ಹಿಂದೆ? ಈ ಮೂಲಭೂತ ಸೌಕರ್ಯಗಳ ವಿಸ್ತರಣೆ ಒಂದು ದೇಶವಾಗಿ ನಮ್ಮೆಲ್ಲರನ್ನೂ ಭಾವನಾತ್ಮಕವಾಗಿ ಬೆಸೆಯುವ ಪ್ರಬಲ ಅಸ್ತ್ರವಾಗಿದೆ. ರಾಷ್ಟ್ರೀಯ ಏಕತೆ ಅಥವಾ ನ್ಯಾಷನಲ್ ಇಂಟಿಗ್ರೇಷನ್ ಅನ್ನೋದು ಕೇವಲ ರಾಜಕೀಯ ಭಾಷಣಗಳಿಂದ ಬರೋದಿಲ್ಲ. ಭೌಗೋಳಿಕ ಅಂತರಗಳು ಕರಗಿದಾಗ ಅದು ಸ್ವಾಭಾವಿಕವಾಗಿ ರೂಪುಗೊಳ್ಳುತ್ತೆ ಅಲ್ವಾ? ಹೌದು. ಕೇವಲ ಧೂಳು ತುಂಬಿದ ರಸ್ತೆಗಳಿಂದ ಆರಂಭವಾದ ನಮ್ಮ ಪಯಣ ಬ್ರಿಟಿಷರ ಸೇನಾ ಮಾರ್ಗಗಳನ್ನ ದಾಟಿ ಇಂದು 14,000ಕ್ಕೂ ಹೆಚ್ಚು ಅಂದ್ರೆ 19,000 ಅಡಿ ಎತ್ತರದ ಉಮ್ಲಿಂಗ್ಲಾ ಕಣಿವೆಯ ತಾಂತ್ರಿಕ ವಿಸ್ಮಯಗಳವರೆಗೆ ಮತ್ತು ದೇಶವನ್ನು ಸುತ್ತುವರೆದಿರುವ ಸುವರ್ಣ ಚತುಷ್ಕೋಣದವರೆಗೆ ವಿಸ್ತರಿಸಿದೆ. ಈ ವ್ಯವಸ್ಥೆಯು ಕೃಷಿ ಕ್ಷೇತ್ರಕ್ಕೆ ಜಾಗತಿಕ ಮಾರುಕಟ್ಟೆಯ ಬಾಗಿಲು ತೆರೆದಿದೆ, ಕೈಗಾರಿಕೆಗಳಿಗೆ ವೇಗ ನೀಡಿದೆ ಮತ್ತು ಭೌಗೋಳಿಕ ಅಡೆತಡೆಗಳನ್ನು ಮೀರಿ ಇಡೀ ದೇಶವನ್ನು ಒಂದುಗೂಡಿಸುವ ರಕ್ತನಾಳಗಳಂತೆ ನಿರಂತರವಾಗಿ ಸ್ಪಂದಿಸ್ತಾ ಇದೆ. ಭೌತಿಕ ದೂರಗಳು ಕಡಿಮೆಯಾದಂತೆ ನಮ್ಮ ಆರ್ಥಿಕತೆ ಮತ್ತಷ್ಟು ಬಲಿಷ್ಠವಾಗ್ತಾ ಇದೆ ಅನ್ನೋದು ಸ್ಪಷ್ಟ. ರಸ್ತೆಗಳು ಕೇವಲ ಭೂಮಿಯನ್ನ ಅಳೆಯುವುದಿಲ್ಲ, ಅವು ಮನುಷ್ಯನ ಸಾಂಸ್ಕೃತಿಕ ಹೆಜ್ಜೆಗುರುತುಗಳನ್ನು ಬದಲಾಯಿಸುತ್ತವೆ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ರಸ್ತೆಗಳು ನಮ್ಮೂರಿನ ಮನೆಬಾಗಿಲಿಂದ ಹಿಡಿದು ದೊಡ್ಡ ದೊಡ್ಡ ಮೆಟ್ರೋ ಸಿಟಿಗಳವರೆಗೂ ಕನೆಕ್ಟ್ ಆಗಿವೆ. ಆದರೆ ಮಳೆಗಾಲ ಬಂತು ಅಂದ್ರೆ ಸಾಕು, ನಮ್ಮ ಗ್ರಾಮೀಣ ಮತ್ತು ಜಿಲ್ಲಾ ರಸ್ತೆಗಳ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಡುತ್ತೆ. ಹೌದು, ಎಷ್ಟೋ ಕಡೆ ಸಂಪರ್ಕವೇ ಕಡಿತಗೊಂಡ್ಬಿಡುತ್ತೆ. ನಗರಗಳಲ್ಲೂ ಅಷ್ಟೇ ತಾನೆ. ಟ್ರಾಫಿಕ್ ಜಾಮ್, ಗುಂಡಿ ಬಿದ್ದ ರಸ್ತೆಗಳು, ಅದರಿಂದಾಗುವ ಅಪಘಾತಗಳು, ವಿಪರೀತ ಪರಿಸರ ಮಾಲಿನ್ಯ. ನಾವೆಷ್ಟೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆಯುತ್ತಿದ್ರೂ ರಸ್ತೆಗಳ ಗುಣಮಟ್ಟದ ವಿಚಾರದಲ್ಲಿ ನಾವಿನ್ನೂ ಯಾಕಿಷ್ಟು ಒದ್ದಾಡ್ತಿದ್ದೀವಿ? ಇದನ್ನ ನಾವು ಸ್ವಲ್ಪ ವಿಶಾಲ ದೃಷ್ಟಿಕೋನದಿಂದ ಗಮನಿಸಿದರೆ ಈ ಸಮಸ್ಯೆಯ ಬೇರು ಎಲ್ಲಿದೆ ಅಂತ ಅರ್ಥ ಆಗುತ್ತೆ. ಪ್ರತಿವರ್ಷ ಮಳೆ, ಪ್ರವಾಹ ಅಥವಾ ಚಂಡಮಾರುತ ಬಂದಾಗ ರಸ್ತೆಗಳು ಹಾಳಾಗ್ತವೆ ಅಂತ ನಾವು ಪ್ರಕೃತಿಯ ಮೇಲೆ ಗೂಬೆ ಕೂರಿಸ್ತೀವಿ. ಹೌದು, ಅದೇ ತಾನೇ ನಾವು ಸಾಮಾನ್ಯವಾಗಿ ಕೊಡೋ ಕಾರಣ. ಅಂದ್ರೆ ವಾಸ್ತವದಲ್ಲಿ ಇದು ಕೇವಲ ಪ್ರಕೃತಿಯ ವಿಕೋಪ ಅಲ್ಲ, ಇದು ನಮ್ಮ ರಸ್ತೆ ನಿರ್ಮಾಣದ ಗುಣಮಟ್ಟ ಮತ್ತು ಆ ಇಂಜಿನಿಯರಿಂಗ್ ಡಿಸೈನ್ನಲ್ಲಿರುವ ದೊಡ್ಡ ಕೊರತೆ. ಓಕೆ. ನೀರು ಸರಾಗವಾಗಿ ಹರಿದು ಹೋಗಲು ಸರಿಯಾದ ಡ್ರೈನೇಜ್ ವ್ಯವಸ್ಥೆ ಇಲ್ಲದೇ ಇರುವುದು, ಮಣ್ಣಿನ ಸಾಮರ್ಥ್ಯಕ್ಕೆ ತಕ್ಕಂತೆ ರಸ್ತೆ ನಿರ್ಮಿಸದೇ ಇರುವುದು ಇದಕ್ಕೆ ಮುಖ್ಯ ಕಾರಣ. ನಾವು ರಾಷ್ಟ್ರೀಯ ಹೆದ್ದಾರಿಗಳ ಬಗ್ಗೆ ಬಹಳ ಹೆಮ್ಮೆ ಪಡ್ತೀವಿ. ಹೌದು, ಹೆದ್ದಾರಿಗಳು ಚೆನ್ನಾಗೇ ಇರ್ತವೆ. ಆದ್ರೆ ಆ ಹೆದ್ದಾರಿಗಳನ್ನು ತಲುಪಲು ಬೇಕಾದ ಫೀಡರ್ ರಸ್ತೆಗಳು ಅಂದ್ರೆ ಹಳ್ಳಿಗಳಿಂದ ಬರುವ ರಸ್ತೆಗಳು ಇಂದಿಗೂ ಸಶಕ್ತವಾಗಿಲ್ಲ. ಅಂದ್ರೆ ನಾವು ಕೇವಲ ಮೇಲ್ಮೈಯನ್ನು ಮಾತ್ರ ಸರಿಪಡಿಸ್ತಿದ್ದೀವಿ, ಆದ್ರೆ ಫೌಂಡೇಶನ್ ಬಗ್ಗೆ ಗಮನ ಹರಿಸ್ತಿಲ್ಲ ಅಂತಾಯ್ತು. ಮತ್ತೊಂದು ಬಹಳ ಮುಖ್ಯವಾದ ಅಂಶ ಅಂದ್ರೆ ರಸ್ತೆ ಬದಿಯ ಮೂಲ ಸೌಕರ್ಯಗಳು. ಆ ಲಕ್ಷಾಂತರ ಟ್ರಕ್ ಡ್ರೈವರ್ಗಳು ಹಗಲು ರಾತ್ರಿ ಸರಕು ಹೊತ್ತು ಓಡಿಸ್ತಾರಲ್ಲ, ಅವ್ರ ಬಗ್ಗೆ ಹೇಳ್ತಿದ್ದೀರಾ? ಹೌದು, ಅವರಿಗೆ ದಾರಿಯುದ್ದಕ್ಕೂ ಸುರಕ್ಷಿತವಾಗಿ ನಿಲ್ಲಿಸಲು ಪಾರ್ಕಿಂಗ್, ಶೌಚಾಲಯ ಅಥವಾ ವಿಶ್ರಾಂತಿ ಪಡೆಯಲು ಸರಿಯಾದ ವ್ಯವಸ್ಥೆಗಳೇ ಇಲ್ಲ. ಇಲ್ಲದಿದ್ರೆ ಅಪಘಾತಗಳು ಮತ್ತು ಸಾಗಣೆ ವೆಚ್ಚ ಎರಡೂ ಹೆಚ್ಚಾಗುತ್ತಲೇ ಇರ್ತದೆ. ಇದು ಬಹಳ ದೊಡ್ಡ ಪಾಯಿಂಟ್. ನಮ್ಮ ದೇಶದ ಅತ್ಯಂತ ಶಕ್ತಿಶಾಲಿ ಸಾರಿಗೆ ವ್ಯವಸ್ಥೆ ಅಂದ್ರೆ ರೈಲ್ವೆ ಕಡೆಗೆ ಹೋಗೋಣ. ಭಾರತೀಯ ರೈಲ್ವೆ ಅನ್ನೋದು ಕೇವಲ ಒಂದು ಟ್ರಾನ್ಸ್ಪೋರ್ಟ್ ಮೀಡಿಯಂ ಅಲ್ಲ, ಅದು ನಮ್ಮ ದೇಶದ ಐತಿಹಾಸಿಕ ಬೆನ್ನೆಲುಬು, ರಾಷ್ಟ್ರದ ಜೀವನಾಡಿ. ಹೌದು, ಭಾರತೀಯ ರೈಲ್ವೆಗೆ ಈ ಹೆಸರಿದೆ ಯಾಕಂದ್ರೆ ಒಂದೇ ಸಾರಿಗೆ ಅತಿ ಹೆಚ್ಚು ಜನ, ಅತಿ ಹೆಚ್ಚು ಸಾಮಾನು ಎರಡನ್ನೂ ಸಾಗಿಸೋ ತಾಕತ್ತಿರೋದು ರೈಲ್ವೆಗೆ ಮಾತ್ರ. ಇದು ದೇಶದ ಆರ್ಥಿಕತೆಗಷ್ಟೇ ಅಲ್ಲ, ಜನರ ಜೀವನಕ್ಕೂ ಆಧಾರ. ಇದರ ಇತಿಹಾಸ ನೋಡಿದ್ರೆ ಭಾರತದಲ್ಲಿ ಮೊದಲ ರೈಲು ಓಡಿದ್ದು 1853ರಲ್ಲಿ ಮುಂಬೈ ಮತ್ತು ಠಾಣೆ ನಡುವೆ. ಅವತ್ತಿನಿಂದ ಇವತ್ತಿನವರೆಗೂ ಭಾರತೀಯ ರೈಲ್ವೆ ಎಷ್ಟು ಬೆಳೆದಿದೆ ಅಂದ್ರೆ ಇಂದು ಏಷ್ಯಾದಲ್ಲೇ ಅತಿದೊಡ್ಡ ಮತ್ತು ಜಗತ್ತಿನ ಪ್ರಮುಖ ರೈಲ್ವೆ ನೆಟ್ವರ್ಕ್ಗಳಲ್ಲಿ ಒಂದಾಗಿದೆ. 4ನೇ ಸ್ಥಾನ ಯಾವುದ್ರಲ್ಲಿ ಅಂತೀರಾ? ಇಡೀ ಜಗತ್ತಲ್ಲೇ ಅತಿ ದೊಡ್ಡ ರೈಲ್ವೆ ನೆಟ್ವರ್ಕ್ ಹೊಂದಿರೋ ದೇಶಗಳಲ್ಲಿ ಭಾರತಕ್ಕೆ 4ನೇ ಸ್ಥಾನ. ಈ ಒಂದು ನಂಬರ್ ಸಾಕಲ್ವಾ ನಮ್ಮ ರೈಲ್ವೆ ವ್ಯವಸ್ಥೆ ಎಷ್ಟು ದೊಡ್ಡದಿದೆ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ? ಹಾಗಾದ್ರೆ ರೈಲ್ವೆ ವ್ಯವಸ್ಥೆ ಯಾಕೆ ಇಷ್ಟೊಂದು ಮುಖ್ಯ? ಮೊದಲನೇದಾಗಿ, ಇದು ನಮ್ಮ ದೇಶದ ಆರ್ಥಿಕತೆಗೆ ಒಂದು ದೊಡ್ಡ ಶಕ್ತಿ. ಪ್ರಯಾಣಿಕರಿಗಷ್ಟೇ ಅಲ್ಲ, ಸರಕು ಸಾಗಾಟಕ್ಕೂ ಇದು ಬೆಸ್ಟ್. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಇದು ತುಂಬಾನೇ ಅಗ್ಗ. ಕಡಿಮೆ ಖರ್ಚಿನಲ್ಲಿ ದೇಶದ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಹೋಗಬಹುದು. ಅಷ್ಟೇ ಅಲ್ಲ,
ರೈತರ ಬೆಳೆದ ಬೆಳೆಗಳನ್ನ ಬೇಗ ಮಾರ್ಕೆಟ್ಗೆ ತಲುಪಿಸೋಕೆ ರೈಲಿಗಿಂತ ಒಳ್ಳೆ ಆಯ್ಕೆ ಬೇರೆ ಇಲ್ಲ. ಪ್ರತಿದಿನ ಕೋಟ್ಯಾಂತರ ಜನರು ಮತ್ತು ಲಕ್ಷಾಂತರ ಟನ್ ಸರಕುಗಳು ಈ ಟ್ರ್ಯಾಕ್ಗಳ ಮೇಲೆ ಚಲಿಸುತ್ತವೆ. ಹೌದು, ಆ ಐತಿಹಾಸಿಕ ಘಟನೆ ಕೇವಲ ಒಂದು ವಾಹನದ ಪರಿಚಯವಾಗಿರಲಿಲ್ಲ. ಅದು ಭಾರತದ ಭೌಗೋಳಿಕ ಮತ್ತು ಆರ್ಥಿಕ ಏಕೀಕರಣದ ಅಡಿಪಾಯವಾಗಿತ್ತು. ಇವತ್ತು ಆ ವ್ಯವಸ್ಥೆ ಎಷ್ಟು ಬೃಹತ್ತಾಗಿದೆ ಅಂದ್ರೆ ಅದನ್ನು ಒಂದೇ ಕೇಂದ್ರದಿಂದ ನಿರ್ವಹಿಸುವುದು ಅಸಾಧ್ಯ. ಹಾಗಾಗಿ ಅಲ್ವಾ ಭಾರತೀಯ ರೈಲ್ವೆಯನ್ನ 18 ಆಡಳಿತಾತ್ಮಕ ವಲಯಗಳಾಗಿ ಅಂದ್ರೆ ಝೋನ್ಗಳಾಗಿ ವಿಂಗಡಿಸಿರುವುದು. ನಿಖರವಾಗಿ ಈ 18 ವಲಯಗಳು ತಮ್ಮ ತಮ್ಮ ಪ್ರಾದೇಶಿಕ ಭೌಗೋಳಿಕತೆ ಮತ್ತು ಆರ್ಥಿಕ ಅಗತ್ಯತೆಗಳಿಗೆ ತಕ್ಕಂತೆ ಕೆಲಸ ಮಾಡ್ತವೆ. ಇದೊಂದು ಮೈಂಡ್ ಬ್ಲೋಯಿಂಗ್ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್. ಕಾಶ್ಮೀರದ ಮೈಕ್ರೋಕ್ಲೈಮೇಟ್ನಿಂದ ಹಿಡಿದು ಕನ್ಯಾಕುಮಾರಿಯ ಕರಾವಳಿಯವರೆಗೂ, ಗುಜರಾತಿನ ಮರುಭೂಮಿಯಿಂದ ಈಶಾನ್ಯ ಭಾರತದ ಗುಡ್ಡಗಾಡುಗಳವರೆಗೂ ರೈಲುಗಳು ಒಂದೇ ನಿಯಮದಡಿ ಸುಗಮವಾಗಿ ಓಡ್ತವೆ. ಆ 18 ವಲಯಗಳ ಸಮನ್ವಯ ನಿಜಕ್ಕೂ ಒಂದು ಅದ್ಭುತ. ಆದ್ರೆ ರೈಲ್ವೆಯ ಆರ್ಥಿಕ ಮುಖವನ್ನು ನೋಡಿದ್ರೆ ಇದು ಕೇವಲ ಪ್ರಯಾಣಿಕರ ಸಾರಿಗೆ ಮಾತ್ರ ಅಲ್ಲ. ಕೃಷಿ ಮತ್ತು ಕೈಗಾರಿಕೆಗೆ ಇದು ನೀಡುವ ಬೆಂಬಲ ಅಪಾರ. ಅಂದ್ರೆ ದೇಶದ ಒಳಗಡೆ ಬೃಹತ್ ಪ್ರಮಾಣದ ಸರಕು ಸಾಗಣೆ ಸಾಲಿಸಲು ರೈಲ್ವೆ ನಮ್ಮ ಬೆನ್ನೆಲುಬು. ಆದರೆ ಆ ಸರಕುಗಳನ್ನು ನಾವು ಬೇರೆ ದೇಶಗಳಿಗೆ ರಫ್ತು ಮಾಡಬೇಕಾದ್ರೆ ಅಥವಾ ಅಲ್ಲಿಂದ ಆಮದು ಮಾಡ್ಕೊಳ್ಬೇಕಾದ್ರೆ ರೈಲುಗಳು ಕೇವಲ ಕರಾವಳಿಯವರೆಗೆ ಮಾತ್ರ ಹೋಗಬಲ್ಲವು. ಹೌದು, ಅಲ್ಲಿಂದ ಮುಂದಿನ ಜವಾಬ್ದಾರಿ ನಮ್ಮ ಜಲಮಾರ್ಗಗಳು ಮತ್ತು ಬಂದರ್ಗಳದ್ದು. ಪ್ರಾಚೀನ ಕಾಲದಿಂದಲೂ ಅಂದ್ರೆ ರೋಮನ್ನರು ಮತ್ತು ಅರಬರ ಕಾಲದಿಂದಲೂ ನಮ್ಮ ಜಲಮಾರ್ಗಗಳು ಬಳಕೆಯಲ್ಲಿವೆ. ನಮ್ಮ ಬಂದರುಗಳಿಗೆ ಕೊಟ್ಟಿರುವ ಹೆಸರುಗಳೇ ಬಹಳ ಆಸಕ್ತಿದಾಯಕವಾಗಿವೆ. ಮಹಾರಾಷ್ಟ್ರದ ಮುಂಬೈ ಬಂದರನ್ನು ಭಾರತದ ಹೆಬ್ಬಾಗಿಲು ಅಂತ ಕರೀತಾರೆ. ಹಾಗೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಬಂದರನ್ನು ಭಾರತದ ಚಹಾದ ಬಂದರು ಅಂತ ಕರೀತಾರೆ. ಆಯಾ ಪ್ರದೇಶದ ಪ್ರಮುಖ ವಾಣಿಜ್ಯ ಉತ್ಪನ್ನಗಳೇ ಆ ಬಂದರುಗಳ ಐಡೆಂಟಿಟಿ ಆಗ್ಬಿಟ್ಟಿವೆ. ಹೌದು, ಕೋಲ್ಕತ್ತಾವನ್ನು ಟೀ ಪೋರ್ಟ್ ಅಂತ ಕರೆಯಲು ಕಾರಣ ಅಸ್ಸಾಂ ಮತ್ತು ಡಾರ್ಜಿಲಿಂಗ್ನ ಬೃಹತ್ ಚಹಾ ತೋಟಗಳಿಂದ ಬರುವ ಉತ್ಪನ್ನಗಳು ಜಗತ್ತಿಗೆ ರಫ್ತಾಗುವುದು ಕೋಲ್ಕತ್ತಾದ ಮೂಲಕವೇ. ಓಕೆ. ಆದರೆ ಬಂದರುಗಳ ವಿಚಾರದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಒಂದು ಟೆಕ್ನಿಕಲ್ ಮತ್ತು ಲಾಜಿಸ್ಟಿಕಲ್ ವಿಷಯ ಇದೆ. ಅದೇ ನೈಸರ್ಗಿಕ ಬಂದರುಗಳು ಮತ್ತು ಕೃತಕ ಬಂದರುಗಳ ನಡುವಿನ ವ್ಯತ್ಯಾಸ. ಇದರ ಬಗ್ಗೆ ಸ್ವಲ್ಪ ವಿವರಿಸಿ. ಕೃತಕ ಬಂದರು ಅಂದರೆ ನಿಖರವಾಗಿ ಏನು ಮತ್ತು ಅದನ್ನ ಯಾಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸ್ತಾರೆ? ನೋಡಿ, ನೈಸರ್ಗಿಕ ಬಂದರು ಅಂದರೆ ಸಮುದ್ರದ ತೀರ ಸ್ವಾಭಾವಿಕವಾಗಿಯೇ ಆಳವಾಗಿರುತ್ತದೆ ಮತ್ತು ಅಲೆಗಳ ಹೊಡೆತದಿಂದ ಹಡಗುಗಳನ್ನು ರಕ್ಷಿಸಲು ನೈಸರ್ಗಿಕವಾದ ಕೊಲ್ಲಿಗ ಇರುತ್ತವೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣಂ ಅಥವಾ ಕೋಲ್ಕತ್ತಾ ಇದಕ್ಕೆ ಅತ್ಯುತ್ತಮ ಉದಾಹರಣೆಗಳು. ಮುಂಬೈ ಕೂಡ ಒಂದು ನೈಸರ್ಗಿಕ ಬಂದರು. ಆದರೆ ಸಮಸ್ಯೆ ಶುರುವಾಗುವುದು ಎಲ್ಲಿ ಅಂದ್ರೆ ಜಾಗತಿಕ ವ್ಯಾಪಾರ ಹೆಚ್ಚಾದಂತೆ ಹಡಗುಗಳ ಗಾತ್ರವು ಬೃಹತ್ತಾಗುತ್ತಾ ಹೋಯಿತು. ದೊಡ್ಡ ದೊಡ್ಡ ಕಂಟೈನರ್ ಹಡಗುಗಳು ಬರಲಾರಂಭಿಸಿದವು. ಹೌದು, ಮುಂಬೈ ಬಂದರಿನಲ್ಲಿ ಅಷ್ಟೊಂದು ಟ್ರಾಫಿಕ್ ನಿರ್ವಹಣೆ ಮಾಡಲು ಜಾಗದ ಕೊರತೆ ಎದುರಾಯಿತು ಮತ್ತು ಆಳದ ಸಮಸ್ಯೆಯೂ ಬಂತು. ನಗರದ ಮಧ್ಯದಲ್ಲಿರುವ ಕಾರಣ ಟ್ರಕ್ಗಳ ಓಡಾಟಕ್ಕೂ ಕಷ್ಟವಾಯಿತು. ಓಹೋ, ಅಂದ್ರೆ ಆರ್ಥಿಕತೆಯ ವೇಗಕ್ಕೆ ಹಳೆಯ ಮೂಲಸೌಕರ್ಯಗಳು ಸಾಲುತ್ತಿರಲಿಲ್ಲ ಅಂತಾಯ್ತು. ಎಕ್ಸಾಕ್ಟ್ಲಿ. ಆ ಒತ್ತಡವನ್ನು ಕಡಿಮೆ ಮಾಡಲೆಂದೇ ಮುಂಬೈ ಹತ್ತಿರ ನವಶೇವಾ ಅಥವಾ ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್ ಎಂಬ ಬೃಹತ್ ಕೃತಕ ಬಂದರನ್ನು ನಿರ್ಮಿಸಲಾಯಿತು. ಕೃತಕ ಬಂದರು ಅಂದ್ರೆ ಸಮುದ್ರದ ತಳವನ್ನು ಅಗಿದು ಆಳವನ್ನ ಹೆಚ್ಚಿಸಿ ಕೃತಕವಾಗಿ ಬ್ರೇಕ್ ವಾಟರ್ ಗೋಡೆಗಳನ್ನು ಕಟ್ಟಿ ನಿರ್ಮಿಸುವ ಅತ್ಯಾಧುನಿಕ ವ್ಯವಸ್ಥೆ ಅಲ್ವಾ? ಹೌದು, ಅಲ್ಲಿ ಸಂಪೂರ್ಣ ಯಾಂತ್ರಿಕೀಕೃತ ಕ್ರೇನ್ಗಳು, ದೊಡ್ಡ ಕಂಟೇನರ್ ಟರ್ಮಿನಲ್ಗಳು ಇರ್ತವೆ. ಚೆನ್ನೈ ಕೂಡ ಒಂದು ಪ್ರಮುಖ ಕೃತಕ ಬಂದರು. ಇದೇ ತಂತ್ರವನ್ನು ಪಶ್ಚಿಮ ಬಂಗಾಳದಲ್ಲೂ ಬಳಸಲಾಯಿತು. ಕೋಲ್ಕತಾ ಬಂದರಿನ ಮೇಲಿನ ಒತ್ತಡ ತಗ್ಗಿಸಲು ಸ್ವಲ್ಪ ದೂರದಲ್ಲಿ ಹಾಲ್ಡಿಯಾ ಎಂಬ ಮತ್ತೊಂದು ಕೃತಕ ಬಂದರನ್ನು ಅಭಿವೃದ್ಧಿಪಡಿಸಲಾಯಿತು. ಹಳೆಯ ನೈಸರ್ಗಿಕ ಬಂದರುಗಳು ಮತ್ತು ಹೊಸ ಕೃತಕ ಬಂದರುಗಳು ಜೊತೆಯಾಗಿ ಕೆಲಸ ಮಾಡಿದಾಗ ಮಾತ್ರ ಇಡೀ ದೇಶದ ಎಕ್ಸ್ಪೋರ್ಟ್ ಇಂಪೋರ್ಟ್ ಸೈಕಲ್ ಸ್ಮೂತ್ ಆಗಿ ರನ್ ಆಗಲು ಸಾಧ್ಯ. ಇದು ನಿಜಕ್ಕೂ ಲಾಜಿಸ್ಟಿಕ್ಸ್ನ ಮಾಸ್ಟರ್ ಕ್ಲಾಸ್ ಇದ್ದ ಹಾಗೆ ಇದೆ. ನೀವು ಕರಾವಳಿಯ ಉದ್ದಕ್ಕೂ ನೋಡಿದ್ರೆ ಪ್ರತಿಯೊಂದು ರಾಜ್ಯಕ್ಕೂ ಅದರದೇ ಆದ ಪ್ರಮುಖ ಬಂದರುಗಳಿವೆ. ಹೌದು, ಗುಜರಾತ್ನಲ್ಲಿ ಕಾಂಡ್ಲಾ, ಗೋವಾದಲ್ಲಿ ಮರ್ಮಗೋವಾ, ನಮ್ಮ ಕರ್ನಾಟಕದಲ್ಲಿ ಕಾಫಿ ಮತ್ತು ಗೋಡಂಬಿ ರಫ್ತಿಗೆ ಹೆಸರಾಗಿರುವ ನವಮಂಗಳೂರು. ಹಾಗೆ ಕೆಳಗೆ ಹೋದ್ರೆ ಕೇರಳದ ಕೊಚ್ಚಿ, ತಮಿಳುನಾಡಿನ ತೂತುಕುಡಿ ಮತ್ತು ಚೆನ್ನೈ, ಹಾಗೆ ಮೇಲಕ್ಕೆ ಹೋದ್ರೆ ಒಡಿಶಾದ ಪಾರದೀಪ್. ಆದರೆ ನಾವು ರಸ್ತೆಗಳ ಬಗ್ಗೆ ಮಾತನಾಡಿದೆವು, ಬೃಹತ್ ರೈಲ್ವೆ ಜಾಲದ ಬಗ್ಗೆ ಅರಿತೆವು ಮತ್ತು ಬಂದರುಗಳ ಮೂಲಕ ಅಂತಾರಾಷ್ಟ್ರೀಯ ವ್ಯಾಪಾರ ಹೇಗೆ ನಡೆಯುತ್ತೆ ಅಂತನೂ ನೋಡಿದೆವು. ಇವೆಲ್ಲವೂ ಭಾರಿ ಪ್ರಮಾಣದ, ಆದರೆ ಸ್ವಲ್ಪ ನಿಧಾನಗತಿಯ ಸಾರಿಗೆಗರು. ಹಾಗಾದ್ರೆ ಇದೆಲ್ಲದರ ಅರ್ಥ ಏನು?
ಇಂದಿನ ಆಧುನಿಕ ಗ್ಲೋಬಲೈಸ್ಡ್ ಯುಗದಲ್ಲಿ ಟೈಮ್ ಇಸ್ ಮನಿ, ನಮಗೆ ವೇಗ ಬೇಕು. ನಿಜ. ಹೈ ವ್ಯಾಲ್ಯೂ ಇರುವ ಎಲೆಕ್ಟ್ರಾನಿಕ್ಸ್, ಜೀವ ಉಳಿಸುವ ಔಷಧಿಗಳು ಅಥವಾ ಅಂತಾರಾಷ್ಟ್ರೀಯ ಕಾರ್ಪೊರೇಟ್ ಪ್ರಯಾಣಿಕರು ತಿಂಗಳುಗಟ್ಲೆ ಹಡಗಿನಲ್ಲಿ ಅಥವಾ ದಿನಗಟ್ಲೆ ರೈಲ್ನಲ್ಲಿ ಪ್ರಯಾಣಿಸಲು ಸಾಧ್ಯವಿಲ್ಲ. ಇಲ್ಲಿಗೆ ನಮ್ಮ ವಾಯು ಸಾರಿಗೆ ಅಂದ್ರೆ ಏರ್ ಟ್ರಾನ್ಸ್ಪೋರ್ಟ್ ಚಿತ್ರಣಕ್ಕೆ ಬರುವುದು. ಹೌದು. ವಾಯು ಸಾರಿಗೆ ಎನ್ನುವುದು ಕೇವಲ ಐಷಾರಾಮಿಯ ಸಂಕೇತವಲ್ಲ. ಇಂದಿನ ದಿನಗಳಲ್ಲಿ ಅದೊಂದು ಪ್ರಮುಖ ಆರ್ಥಿಕ ಚಾಲನಾ ಶಕ್ತಿ. ಹೌದು, ಒಂದು ದೇಶಕ್ಕೆ ಎಷ್ಟು ವೇಗವಾಗಿ ವಿದೇಶಿ ಬಂಡವಾಳ ಮತ್ತು ಟೆಕ್ನಾಲಜಿ ಬರುತ್ತೆ ಅನ್ನೋದು ಆ ದೇಶದ ಏರ್ ಕನೆಕ್ಟಿವಿಟಿ ಮೇಲೆ ನಿರ್ಧಾರವಾಗುತ್ತೆ. ನಮ್ಮ ದೇಶದಲ್ಲಿ ವಿಮಾನ ನಿಲ್ದಾಣಗಳ ಜಾಲವು ಬಹಳ ವಿಸ್ತಾರವಾಗಿದೆ. ನವದೆಹಲಿಯ ಇಂದಿರಾ ಗಾಂಧಿ, ಮುಂಬೈನ ಛತ್ರಪತಿ ಶಿವಾಜಿ ಮಹಾರಾಜ್, ಕೋಲ್ಕತ್ತಾದ ನೇತಾಜಿ ಸುಭಾಷ್ ಚಂದ್ರ ಬೋಸ್, ಜೊತೆಗೆ ಬೆಂಗಳೂರಿನ ದೇವನಹಳ್ಳಿಯಲ್ಲಿರುವ ಕೆಂಪೇಗೌಡ ಇಂಟರ್ನ್ಯಾಷನಲ್ ಮತ್ತು ಅಹಮದಾಬಾದಿನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇವೆಲ್ಲ ಕೇವಲ ಏರ್ಪೋರ್ಟ್ಗಳಲ್ಲ, ಇವು ನಮ್ಮ ದೇಶವನ್ನು ಜಾಗತಿಕ ಮಾರುಕಟ್ಟೆಗೆ ಬೆಸೆಯುವ ಗ್ಲೋಬಲ್ ಹಬ್ಗಳು. ಇಷ್ಟು ದೊಡ್ಡ ಪ್ರಮಾಣದ ಏವಿಯೇಷನ್ ನೆಟ್ವರ್ಕ್ ಅನ್ನು ಕಂಟ್ರೋಲ್ ಮಾಡೋದು ಎಷ್ಟು ಕಷ್ಟದ ಕೆಲ್ಸ ಅಲ್ವಾ? ಆಕಾಶದಲ್ಲಿ ನೂರಾರು ವಿಮಾನಗಳು ಏಕಕಾಲಕ್ಕೆ ಹಾರಾಡ್ತಿರ್ತವೆ, ಕೆಳಗೆ ಲಕ್ಷಾಂತರ ಪ್ರಯಾಣಿಕರು ಓಡಾಡ್ತಿರ್ತಾರೆ. ಇದನ್ನೇ ಮ್ಯಾನೇಜ್ ಮಾಡ್ಲೆಂದೇ 1995ರಲ್ಲಿ ನವದೆಹಲಿಯಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿರುವ ವಿಮಾನ ನಿಲ್ದಾಣ ಪ್ರಾಧಿಕಾರ ಅಥವಾ ಎಎಐ ಅನ್ನು ಸ್ಥಾಪಿಸಲಾಯಿತು. ಇವತ್ತು ಈ ಸಂಸ್ಥೆ ಭಾರತದಾದ್ಯಂತ 24 ಅಂತಾರಾಷ್ಟ್ರೀಯ ಮತ್ತು 103 ದೇಶೀಯ ವಿಮಾನ ನಿಲ್ದಾಣಗಳನ್ನು ನಿರ್ವಹಿಸುತ್ತಿದೆ. ಏರ್ ಟ್ರಾಫಿಕ್ ಕಂಟ್ರೋಲ್ನಿಂದ ಹಿಡಿದು ಹೊಸ ರನ್ವೇಗಳ ನಿರ್ಮಾಣದವರೆಗೂ ಎಲ್ಲವೂ ಇವರ ಜವಾಬ್ದಾರಿ. ಆದರೆ ಇಲ್ಲಿ ನಾವು ಅರ್ಥಮಾಡಿಕೊಳ್ಳಬೇಕಾದ ಅತಿ ಮುಖ್ಯವಾದ ಲಿಂಕ್ ಒಂದಿದೆ. ವಾಯು ಸಾರಿಗೆ ಎಷ್ಟೇ ಫಾಸ್ಟ್ ಆಗಿದ್ರೂ ವಿಮಾನಗಳು ಆಕಾಶದಲ್ಲಿ ಮಾತ್ರ ಹಾರಬಲ್ಲವು, ನಮ್ಮ ಮನೆ ಬಾಗಿಲಿಗೆ ಬರಲು ಸಾಧ್ಯವಿಲ್ಲ. ಹೌದು. ಹಾಗಾಗಿ ವಿಮಾನ ನಿಲ್ದಾಣದಿಂದ ಹೊರಬಂದ ಮೇಲೆ ಸರಕು ಅಥವಾ ಪ್ರಯಾಣಿಕರು ತಮ್ಮ ಅಂತಿಮ ಗಮ್ಯಸ್ಥಾನವನ್ನು ತಲುಪಲು ರಸ್ತೆ ಸಾರಿಗೆಯನ್ನೇ ಅವಲಂಬಿಸಬೇಕು. ಫಸ್ಟ್ ಮೈಲ್ ಮತ್ತು ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇಲ್ಲದೆ ಯಾವುದೇ ಏರ್ಪೋರ್ಟ್ ಯಶಸ್ವಿಯಾಗಲು ಸಾಧ್ಯವಿಲ್ಲ. ಈಗ ನನಗೆ ಕನೆಕ್ಷನ್ ಅರ್ಥವಾಗುತ್ತಿದೆ. ಹಾಗಾಗಿಯೇ ನಮ್ಮ ಪ್ರಮುಖ ವಿಮಾನ ನಿಲ್ದಾಣಗಳನ್ನು ದೇಶದ ಬೃಹತ್ ರಸ್ತೆ ಯೋಜನೆಗಳಾದ ಸುವರ್ಣ ಚತುಷ್ಕೋಣ ಮತ್ತು ಕಾರಿಡಾರ್ ರಸ್ತೆಗಳಿಗೆ ನೇರವಾಗಿ ಕನೆಕ್ಟ್ ಮಾಡಿರೋದಲ್ವಾ? ನಿಖರವಾಗಿ. ಸುವರ್ಣ ಚತುಷ್ಕೋಣ ಅನ್ನೋದು ದೆಹಲಿ, ಮುಂಬೈ, ಚೆನ್ನೈ ಮತ್ತು ಕೋಲ್ಕತ್ತಾ ಈ 4 ಮಹಾನಗರಗಳನ್ನು ಬೆಸೆಯುವ ಬೃಹತ್ ಹೆದ್ದಾರಿ ಜಾಲ. ರಸ್ತೆ ಮತ್ತು ವಾಯು ಸಾರಿಗೆ ಪರಸ್ಪರ ಪೈಪೋಟಿ ಮಾಡುವ ವ್ಯವಸ್ಥೆಗಳಲ್ಲ, ಅವು ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡುವ ಇಂಟಿಗ್ರೇಟೆಡ್ ಲಾಜಿಸ್ಟಿಕ್ಸ್ ನೆಟ್ವರ್ಕ್ನ ಭಾಗಗಳು. ಇದೊಂದು ಫ್ಯಾಸಿನೇಟಿಂಗ್ ಆದ ಸಮನ್ವಯ. ನಾವು ಇಲ್ಲಿವರೆಗೆ ಚರ್ಚಿಸಿದ ಈ 4 ಸಾರಿಗೆ ವ್ಯವಸ್ಥೆಗಳನ್ನು ಒಮ್ಮೆ ಕ್ವಿಕ್ ಆಗಿ ರಿವೈಂಡ್ ಮಾಡಿ ನೋಡೋಣ. ಖಂಡಿತ. ಹಳ್ಳಿಗಳನ್ನು ನಮ್ಮ ಮನೆ ಬಾಗಿಲನ್ನು ಬೆಸೆಯುವ, ಆದರೆ ಮಳೆ, ಗುಂಡಿಗಳಂತಹ ಸವಾಲುಗಳಿಂದ ಕೂಡಿರುವ ರಸ್ತೆಗಳ ಸ್ಥಳೀಯ ಸಂಪರ್ಕ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಅಗ್ಗದ ದರದಲ್ಲಿ ಕೋಟ್ಯಾಂತರ ಜನರನ್ನು ಮತ್ತು ಕೃಷಿ ಉತ್ಪನ್ನಗಳನ್ನು ಸಾಗಿಸುವ 18 ವಲಯಗಳ ಬೃಹತ್ ರೈಲ್ವೆ ಜಾಲ. ಜಾಗತಿಕ ವ್ಯಾಪಾರವನ್ನು ಹೊತ್ತುಕೊಂಡು ದೇಶದ ಆರ್ಥಿಕತೆಗೆ ಬೆನ್ನೆಲುಬಾಗಿರುವ ಕೋಲ್ಕತ್ತಾದಿಂದ ಹಿಡಿದು ಮಂಗಳೂರಿನವರೆಗೆ ಹರಡಿರುವ ನೈಸರ್ಗಿಕ ಮತ್ತು ಕೃತಕ ಬಂದರುಗಳ ಜಾಲ. ಮತ್ತು ಜಗತ್ತಿನ ಯಾವುದೇ ಮೂಲೆಗೆ ಕೆಲವೇ ಗಂಟೆಗಳಲ್ಲಿ ನಮ್ಮನ್ನು ಮತ್ತು ನಮ್ಮ ಉತ್ಪನ್ನಗಳನ್ನು ತಲುಪಿಸುವ ವಿಮಾನಯಾನದ ಅಗಾಧ ವೇಗ. ಇವೆಲ್ಲವೂ ಬಿಡಿಬಿಡಿಯಾಗಿ ಕೆಲಸ ಮಾಡುವುದಿಲ್ಲ, ಬದಲಾಗಿ ಒಗ್ಗೂಡಿ ಒಂದರ ಮಿತಿಯನ್ನು ಇನ್ನೊಂದು ಸರಿದೂಗಿಸುತ್ತಾ ನಮ್ಮ ದೇಶದ ಆರ್ಥಿಕ ಎಂಜಿನನ್ನು ನಿರಂತರವಾಗಿ ಮುನ್ನಡೆಸುತ್ತಿವೆ ಅನ್ನೋದು ನಮಗೆ ಬಹಳ ಸ್ಪಷ್ಟವಾಗಿ ಅರ್ಥವಾಯಿತು. ಹೌದು. ನೋಡಿ, ನಮ್ಮ ಸುತ್ತಮುತ್ತ ಇರೋ ಪ್ರಪಂಚ ಇದೆಯಲ್ಲ, ಅದು ಪೂರ್ತಿ ಅದ್ಭುತ ಟೆಕ್ನಾಲಜಿಯಿಂದಾನೇ ತುಂಬಿ ಹೋಗಿದೆ. ನಾವು ಕೈಯಲ್ಲಿ ಹಿಡ್ಕೊಳ್ಳೋ ಸ್ಮಾರ್ಟ್ಫೋನ್ ಇರ್ಬೋದು ಅಥವಾ ಟಿವಿಯಲ್ಲಿ ನೋಡೋ ಹವಾಮಾನ ವರದಿಗಳೇ ಇರ್ಬೋದು. ಆದರೆ ಇದೆಲ್ಲದರ ಹಿಂದೆ ಒಂದು ಕಾಣದ ವ್ಯವಸ್ಥೆ ಕೆಲಸ ಮಾಡುತ್ತೆ. ಅದು ಯಾವುದು ಅಂತ ಯೋಚನೆ ಮಾಡಿದ್ದೀರಾ? ಬನ್ನಿ, ಇವತ್ತು ಈ ಟೆಕ್ನಾಲಜಿಯ ಒಗಟನ್ನ ಒಟ್ಟಿಗೆ ಸೇರಿ ಬಿಡಿಸೋಣ. ಹತ್ತಿರದ ಕಾಫಿ ಶಾಪಿಗೆ ಹೋಗೋಕೆ ಅತಿ ವೇಗದ ದಾರಿ ಯಾವುದು ಅಂತ ನಮ್ಮ ಫೋನ್ಗೆ ಹೇಗೆ ಗೊತ್ತಾಗತ್ತೆ? ಅಥವಾ ಎಲ್ಲೋ ಮೈಲ್ಗಟ್ಲೆ ದೂರದಲ್ಲಾದ ಪ್ರವಾಹದ ಪರಿಣಾಮವನ್ನ ನಾವು ಇಲ್ಲಿ ಕೂತು ಹೇಗೆ ನೋಡೋಕ್ಕಾಗತ್ತೆ? ಇದೆಲ್ಲ ಒಂದು ರೀತಿ ಇಂಟ್ರೆಸ್ಟಿಂಗ್ ಪಜಲ್ ಅಲ್ವಾ? ಈ ಟೆಕ್ನಾಲಜಿಗಳು ಬರೀ ನಮ್ಮ ಕೆಲಸನ ಸುಲಭ ಮಾಡ್ತಾ ಇಲ್ಲ, ನಾವು ಈ ಪ್ರಪಂಚವನ್ನೇ ನೋಡೋ ದೃಷ್ಟಿಯನ್ನ, ಅದನ್ನ ಅರ್ಥ ಮಾಡ್ಕೊಳ್ಳೋ ರೀತಿಯನ್ನೇ ಪೂರ್ತಿಯಾಗಿ ಬದಲಾಯಿಸಿವೆ. ಈ ಪಜಲ್ ಬಿಡಿಸೋಕೆ ನಾವು 3 ಮುಖ್ಯ ವಿಷಯಗಳನ್ನ ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ನಮ್ಮ ಪಜಲ್ನ ಮೊದಲನ ಪೀಸ್ GIS. ಏನಿದು GIS ಅಂದ್ರೆ?
ಇದು ಜಾಗಕ್ಕೆ ಸಂಬಂಧಪಟ್ಟ ಎಲ್ಲ ಡೇಟಾವನ್ನ ಒಟ್ಟುಗೂಡಿಸಿ ಅದನ್ನ ವಿಶ್ಲೇಷಣೆ ಮಾಡಿ ನಮಗೆ ಕಣ್ಣಿಗೆ ಕಾಣೋ ಹಾಗೆ ತೋರಿಸೋ ಒಂದು ಸಿಸ್ಟಮ್. ಅಂದ್ರೆ ಇದನ್ನ ಒಂದು ಸೂಪರ್ ಸ್ಮಾರ್ಟ್ ಮ್ಯಾಕ್ ಅಂತ ಅನ್ಕೋಬಹುದು. ಇದು ಸುಮ್ಮನೆ ಜಾಗಗಳನ್ನ ತೋರ್ಸಲ್ಲ, ಬದಲಿಗೆ ಆ ಜಾಗಗಳ ಬಗ್ಗೆ ರಾಶಿ ರಾಶಿ ಮಾಹಿತಿಯನ್ನ ತನ್ನಲ್ಲಿ ಇಟ್ಕೊಂಡಿರುತ್ತೆ. ಆಮೇಲೆ ಆ ಮಾಹಿತಿಯನ್ನ ಅರ್ಥ ಮಾಡ್ಕೊಳ್ಳೋಕೆ ನಮಗೆ ಸಹಾಯ ಮಾಡುತ್ತೆ. ಹೇಗಪ್ಪ ಅಂದೆ, ನಮ್ಮ ಇಡೀ ಭೂಮಿಯದ್ದೇ ಒಂದು ಮಾಸ್ಟರ್ ಫೈಲಿಂಗ್ ಕ್ಯಾಬಿನೆಟ್ ಇದ್ದಾಗೆ ಇದು. ಇನ್ನೊಂದು ರೀತಿ ಹೇಳೋದಾದ್ರೆ, ಕೆಲವು ಪಾರದರ್ಶಕ ಹಾಳೆಗಳನ್ನು ಅಂದ್ರೆ ಟ್ರಾನ್ಸ್ಪರೆಂಟ್ ಶೀಟ್ಗಳನ್ನು ಒಂದರ ಮೇಲೊಂದು ಇಟ್ಟಾಗೆ ಕಲ್ಪನೆ ಮಾಡಿಕೊಳ್ಳಿ. ಒಂದು ಶೀಟ್ ಮೇಲೆ ಬರೀ ರಸ್ತೆಗಳ ಚಿತ್ರ, ಇನ್ನೊಂದರ ಮೇಲೆ ಬರೀ ನದಿಗಳು, ಮತ್ತೊಂದರಲ್ಲಿ ಎಲ್ಲಾ ಕಟ್ಟಡಗಳು. GIS ಏನ್ ಮಾಡುತ್ತೆ ಗೊತ್ತಾ, ಈ ಎಲ್ಲ ಶೀಟ್ಗಳನ್ನು ಒಂದರ ಮೇಲೊಂದಿಟ್ಟು ಅವುಗಳ ನಡುವೆ ಇರೋ ಸಂಬಂಧವನ್ನ ನಮಗೆ ತೋರಿಸುತ್ತೆ. ಇದರಿಂದ ವಿಶ್ಲೇಷಣೆ ಮಾಡೋದು ತುಂಬಾನೇ ಸುಲಭ ಆಗುತ್ತೆ. ಸೊ GISನ ನಿಜವಾದ ಪವರ್ ಇರೋದೇ ಅದರ ವಿಶ್ಲೇಷಣಾ ಸಾಮರ್ಥ್ಯದಲ್ಲಿ. ಇದು ಸುಮ್ಮನೆ ಅಂದಚಂದದ ಮ್ಯಾಪ್ಗಳನ್ನು ಮಾಡೋಕೆ ಮಾತ್ರ ಸೀಮಿತ ಅಲ್ಲ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಕೇಳಿ. ಒಂದು ನಗರದ ಕ್ರೈಮ್ ಡೇಟಾವನ್ನು ತಗೊಂಡು ಅದನ್ನ ಅದೇ ನಗರದ ಸ್ಟ್ರೀಟ್ ಲೈಟ್ಗಳ ಮ್ಯಾಪ್ ಮೇಲೆ ಹಾಕಿದ್ರೆ ಏನಾಗುತ್ತೆ? ಯಾವ ಜಾಗದಲ್ಲಿ ಬೆಳಕು ಕಡಿಮೆ ಇದೆಯೋ ಅಲ್ಲೇ ಕ್ರೈಮ್ ಜಾಸ್ತಿ ಆಗ್ತಿದೆಯಾ ಅಂತ ಪಟ್ಟಂತ ಗೊತ್ತಾಗತ್ತೆ. ನೋಡಿ ಎಷ್ಟು ಪವರ್ಫುಲ್ ಇದು. ಇದೇ ರೀತಿ ದೊಡ್ಡ ದೊಡ್ಡ ಪ್ರವಾಹಗಳನ್ನು ಮ್ಯಾನೇಜ್ ಮಾಡೋದ್ರಿಂದ ಹಿಡಿದು ಸಿಟಿ ಪ್ಲಾನಿಂಗ್, ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನು ಕಾಪಾಡೋದು, ಹೀಗೆ ಪ್ರತಿಯೊಂದು ಕಡೆಯಲ್ಲೂ ಇದರ ಪಾತ್ರ ತುಂಬಾನೇ ಮುಖ್ಯ. ಓಕೆ, ನಮ್ಮತ್ರ ಈಗ ಒಂದು ಸ್ಮಾರ್ಟ್ ಮ್ಯಾಪ್ GIS ಇದೆ, ಚೆನ್ನಾಗಿದೆ. ಆದ್ರೆ ಆ ದೊಡ್ಡ ಮ್ಯಾಪ್ನಲ್ಲಿ ನಾವು ನಿಖರವಾಗಿ ಎಲ್ಲಿದ್ದೀವಿ ಅಂತ ಕಂಡುಹಿಡಿಯೋದು ಹೇಗೆ? ಅಲ್ಲೇ ನೋಡಿ, ನಮ್ಮ ಪಜಲ್ನ ಎರಡನೇ ಪೀಸ್ ಅಂದ್ರೆ GPS ಎಂಟ್ರಿ ಕೊಡೋದು. ಸರಳವಾಗಿ ಹೇಳೋದಾದ್ರೆ GPS ಅನ್ನೋದು ಮ್ಯಾಪ್ ಮೇಲೆ ನೀವು ಇಲ್ಲಿದ್ದೀರಿ ಅಂತ ತೋರಿಸೋ ಒಂದು ಕೆಂಪು ಪಿನ್ ಇದೆಯಲ್ಲ, ಅದನ್ನ ಹಾಕೋ ಟೆಕ್ನಾಲಜಿ. ನಮ್ಮ ಸ್ಮಾರ್ಟ್ಫೋನ್ಗಳಲ್ಲಿ, ಕಾರುಗಳಲ್ಲಿ ಹೀಗೆ ಎಷ್ಟೊಂದು ಕಡೆ ಇದು ಇರುತ್ತೆ. ನಾವು ಎಲ್ಲಿದ್ದೀವಿ ಅಂತ ಕರೆಕ್ಟಾಗಿ ಹೇಳೋಕೆ ಸಹಾಯ ಮಾಡುತ್ತೆ. ಇದು ಕೇಳೋಕೆ ಸ್ವಲ್ಪ ಕಾಂಪ್ಲೆಕ್ಸ್ ಅನ್ನಿಸ್ಬೋದು, ಆದರೆ ಇದ್ರ ಹಿಂದಿರೋ ಐಡಿಯಾ ಸಿಂಪಲ್. ನಮ್ಮ ಭೂಮಿಯ ಸುತ್ತ ಸುಮಾರು 20ಕ್ಕಿಂತ ಹೆಚ್ಚು ಸ್ಯಾಟಲೈಟ್ಗಳು ಅಂದ್ರೆ ಉಪಗ್ರಹಗಳು ನಿರಂತರವಾಗಿ ಸುತ್ತುತ್ತಾ ಇರ್ತವೆ. ಇವುಗಳನ್ನು US ಮ್ಯಾನೇಜ್ ಮಾಡುತ್ತೆ. ಪ್ರತಿಯೊಂದು ಸ್ಯಾಟಲೈಟ್ ಕೂಡ ಒಂದ್ಸಲಿ ಒಂದು ಸಿಗ್ನಲ್ನನ್ನ ಭೂಮಿಗೆ ಕಳಿಸ್ತಾ ಇರುತ್ತೆ. ನಮ್ಮ ಫೋನ್ನಲ್ಲಿರೋ ರಿಸೀವರ್ ಏನ್ ಮಾಡುತ್ತೆ ಅಂದ್ರೆ ಒಂದೇ ಸಮಯದಲ್ಲಿ ಹಲವು ಸ್ಯಾಟಲೈಟ್ಗಳಿಂದ ಬರೋ ಈ ಸಿಗ್ನಲ್ಗಳನ್ನು ಹಿಡಿಯುತ್ತೆ. ಆಮೇಲೆ ಪ್ರತಿಯೊಂದು ಸ್ಯಾಟಲೈಟ್ಗೂ ತನಗೂ ಇರೋ ದೂರವನ್ನು ಲೆಕ್ಕ ಹಾಕಿ ಟ್ರಯಾಂಗ್ಯುಲೇಷನ್ ಅನ್ನೋ ಒಂದು ವಿಧಾನ ಬಳಸಿ ನಾವು ಭೂಮಿ ಮೇಲೆ ಎಲ್ಲಿ ನಿಂತಿದ್ದೀವಿ ಅಂತ ಆಕ್ಯುರೇಟ್ ಆಗಿ ಹೇಳುತ್ತೆ. ಇದು ದಾರಿಗಳನ್ನು ಹುಡುಕೋಕೆ ಎಷ್ಟು ಎಕ್ಸ್ಪರ್ಟ್ ಅಂದ್ರೆ ಕೆಲವರು ಇದನ್ನ ಪಾತ್ ಫೈಂಡರ್ ಅಂತಾನೂ ಕರೀತಾರೆ, ಅಂದ್ರೆ ದಾರಿ ತೋರಿಸೋನು ಅಂತ. ಈ ಹೆಸರು ಅದಕ್ಕೆ ಕರೆಕ್ಟಾಗಿ ಸೂಟ್ ಆಗುತ್ತಲ್ವಾ? ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ನಾವು ಬರೀ ಅಮೆರಿಕಾದ GPS ಮೇಲೆ ಅವಲಂಬಿತರಾಗಿಲ್ಲ. ಭಾರತ ತನ್ನದೇ ಆದ ಸ್ವಂತ ನ್ಯಾವಿಗೇಷನ್ ಸಿಸ್ಟಮ್ ಅನ್ನ ಹೊಂದಿದೆ. ಅದರ ಹೆಸರು ನಾವಿಕ್. 7 ಉಪಗ್ರಹಗಳ ಸಹಾಯದಿಂದ ಇದು ಕೆಲಸ ಮಾಡುತ್ತೆ. ಇದರಿಂದ ಆಗೋ ಲಾಭ ಏನು? ನಮ್ಮದೇ ದೇಶದ ಪ್ರದೇಶದಲ್ಲಿ ನಮಗೆ ಇನ್ನಷ್ಟು ನಿಖರತೆ ಸಿಗುತ್ತೆ ಮತ್ತೆ ನಮ್ಮ ಕಂಟ್ರೋಲ್ ಇಡುತ್ತೆ. ಇದು ನಮ್ಮ ದೇಶದ ರಕ್ಷಣೆ ದೃಷ್ಟಿಯಿಂದ ಮತ್ತು ಜನಸಾಮಾನ್ಯರ ಉಪಯೋಗಕ್ಕೂ ತುಂಬಾನೇ ಮುಖ್ಯ. GPS ಅಂದ್ರೆ ಸುಮ್ಮನೆ ಗೂಗಲ್ ಮ್ಯಾಪ್ಸ್ನಲ್ಲಿ ದಾರಿ ನೋಡೋದು ಅಷ್ಟೇ ಅನ್ಕೋಬೇಡಿ. ಇದರ ಉಪಯೋಗಗಳು ಅಷ್ಟಕ್ಕೆ ಸೀಮಿತವಾಗಿಲ್ಲ. ಎಲ್ಲೋ ಪ್ರವಾಹ ಬಂದಾಗ ಜನರನ್ನ ಪತ್ತೆ ಹಚ್ಚಿ ಕಾಪಾಡೋಕೆ, ನಮ್ಮ ಸೈನಿಕರಿಗೆ, ಪೈಲಟ್ಗಳಿಗೆ, ಬೆಟ್ಟ ಹತ್ತೋರಿಗೆ ದಾರಿ ತೋರ್ಸೋಕೆ ಅಷ್ಟೇ ಯಾಕೆ, ನಾವು ಆನ್ಲೈನ್ನಲ್ಲಿ ಆರ್ಡರ್ ಮಾಡೋ ಊಟ ನಮ್ಮ ಮನೆ ಬಾಗಿಲಿಗೆ ಸರಿಯಾಗಿ ಬಂದು ತಲುಪುತ್ತೆ ಅಂದ್ರೆ ಅದರ ಹಿಂದೆ ಇರೋದೇ ಈ GPS ಟೆಕ್ನಾಲಜಿ. ಸರಿ, ಈಗ ನಮ್ಮತ್ರ GIS ಅನ್ನೋ ಸ್ಮಾರ್ಟ್ ಮ್ಯಾಪ್ ಇದೆ. ಅದರಲ್ಲಿ ನಾವು ಎಲ್ಲಿದ್ದೀವಿ ಅಂತ ತೋರ್ಸೋಕೆ GPS ಕೂಡ ಇದೆ. ಆದ್ರೆ ಒಂದು ಪ್ರಶ್ನೆ ಹಾಗೆ ಉಳಿದಿದೆ. ಈ GIS ಮ್ಯಾಪ್ಗಳನ್ನ ಮಾಡೋಕೆ ಬೇಕಾದ ಅಷ್ಟೊಂದು ಮಾಹಿತಿ, ಅಷ್ಟೊಂದು ಡೇಟಾ ಎಲ್ಲಿಂದ ಬರುತ್ತೆ? ಇಲ್ಲೇ ನಾಡಿ ನಮ್ಮ ಪಜಲ್ನ ಕೊನೆಯ ಅಂದ್ರೆ 3ನೇ ಪೀಸ್, ರಿಮೋಟ್ ಸೆನ್ಸಿಂಗ್. ಇದನ್ನ ಸರಳವಾಗಿ ಹೇಳಬೇಕು ಅಂದ್ರೆ ಆಕಾಶದಲ್ಲಿರೋ ಕಣ್ಣುಗಳು ಅಂತ ಹೇಳ್ಬೋದು. ಅಂದ್ರೆ ಯಾವುದೇ ಒಂದು ಜಾಗವನ್ನ ನೇರವಾಗಿ ಮುಟ್ಟದೆ ದೂರದಿಂದಲೇ, ಅಂದ್ರೆ ಸ್ಯಾಟಲೈಟ್ಗಳಿಂದ ಅಥವಾ ವಿಮಾನಗಳಿಂದ ಅಲ್ಲಿನ ಮಾಹಿತಿಯನ್ನ, ಫೋಟೋಗಳನ್ನ ಕಲೆ ಹಾಕೋ ವಿಜ್ಞಾನ. ನಮ್ಮ GIS ಮ್ಯಾಪ್ಗಳಿಗೆ ಬೇಕಾದ ಬೇಸ್ ಡೇಟಾ ಬರೋದೇ ಇಲ್ಲಿಂದ. ಹಾಗಾದ್ರೆ ರಿಮೋಟ್ ಸೆನ್ಸಿಂಗ್ ಯಾಕೆ ಇಷ್ಟೊಂದು ಯೂಸ್ಫುಲ್? ಮೊದಲನೇದಾಗಿ ಇದು ತುಂಬಾನೇ ಫಾಸ್ಟ್ ಮತ್ತು ಖರ್ಚು ಕೂಡ ಕಡಿಮೆ. ನೆಲದ ಮೇಲೆ ಹೋಗಿ ಒಂದೊಂದೇ ಜಾಗದ ಸರ್ವೆ ಮಾಡೋ ಬದಲು ಒಂದೇ ಸಲಕ್ಕೆ ದೊಡ್ಡ ಏರಿಯಾದ ಮಾಹಿತಿಯನ್ನ ಕಲೆ ಹಾಕಬಹುದು. ಅಷ್ಟೇ ಅಲ್ಲ, ಎಷ್ಟೇ ಕೆಟ್ಟ ಹವಾಮಾನ ಇರಲಿ, ಮೋಡಗಳೇ ಇರಲಿ, ಇದು ಅದರೊಳಗಿಂದನೂ ಮಾಹಿತಿ ತರಬಲ್ಲದು. ಈ ಡೇಟಾವನ್ನ ಕಂಪ್ಯೂಟರ್ಗಳು ತುಂಬಾನೇ ಸುಲಭವಾಗಿ ಅನಲೈಸ್ ಮಾಡಬಲ್ಲವು. ಹಾಗಾಗಿ ನಮಗೆ ಸಿಗೋ ಮಾಹಿತಿ ನಂಬಿಕೆಗೆ ಅರ್ಹವಾಗಿರುತ್ತೆ, ರಿಯಲ್ ಟೈಮ್ ಆಗಿರುತ್ತೆ. ಕಾಡುನಾಶ ಆಗ್ತಿರೋದನ್ನ ಪತ್ತೆ ಹಚ್ಚೋದ್ರಿಂದ ಹಿಡಿದು ನಮ್ಮ ರೈತರ ಬೆಳೆಗಳ ಹೇಗಿವೆ ಅಂತ ನೋಡೋವರೆಗೂ ಇದರ ಉಪಯೋಗಗಳು ಅಸಂಖ್ಯಾತ.
ಸರಿ, ಈಗ ನಮ್ಮ ಪಜಲ್ನ 3 ಪೀಸ್ಗಳು ನಮ್ಮ ಕೈಲಿವೆ: GIS, GPS ಮತ್ತು ರಿಮೋಟ್ ಸೆನ್ಸಿಂಗ್. ಈಗ ಇವು 3 ಹೇಗೆ ಒಂದಕ್ಕೊಂದು ಕನೆಕ್ಟ್ ಆಗಿ ಕೆಲಸ ಮಾಡ್ತಾವೆ ಅಂತ ನೋಡೋಣ. ನೋಡಿ, ರಿಮೋಟ್ ಸೆನ್ಸಿಂಗ್ ಡೇಟಾವನ್ನ ಕಲೆ ಹಾಕುತ್ತೆ. ಉದಾಹರಣೆಗೆ, ಒಂದು ಕಾಡಿನ ಸ್ಯಾಟಲೈಟ್ ಫೋಟೋಗಳನ್ನು ತೆಗೆಯುತ್ತೆ. ಆಮೇಲೆ GIS ಆ ಡೇಟಾವನ್ನ ತಗೊಂಡು ವಿಶ್ಲೇಷಣೆ ಮಾಡುತ್ತೆ. ಅಂದ್ರೆ ಆ ಕಾಡಿನ ಆರೋಗ್ಯ ಕಾಲಕಾಲಕ್ಕೆ ಹೇಗೆ ಬದಲಾಗಿದೆ ಅಂತ ಒಂದು ಮ್ಯಾಪ್ ರೆಡಿ ಮಾಡುತ್ತೆ. ಕೊನೆಯದಾಗಿ GPS ಆ ಮ್ಯಾಪ್ನಲ್ಲಿರೋ ಮಾಹಿತಿಯನ್ನ ಬಳಸಿ ನಮ್ಮನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ. ಉದಾಹರಣೆಗೆ, ಕಾಡಲ್ಲಿ ಎಲ್ಲೋ ಬೆಂಕಿ ಬಿದ್ರೆ ಅಗ್ನಿಶಾಮಕ ದಳದವರನ್ನ ಕರೆಕ್ಟಾಗಿ ಆ ಜಾಗಕ್ಕೆ ತಲುಪಿಸುತ್ತೆ. ಸೊ, ರಿಮೋಟ್ ಸೆನ್ಸಿಂಗ್ ಅನ್ನೋದು ಕಣ್ಣು, GIS ಅನ್ನೋದು ಮೆದುಳು ಮತ್ತು GPS ಅನ್ನೋದು ಕಾಲುಗಳು. ಹೀಗೆ ಈ 3 ಸೇರಿ ಒಂದು ಅದ್ಭುತ ವ್ಯವಸ್ಥೆಯನ್ನೇ ರೂಪಿಸಿವೆ. ಹೀಗೆ ಒಂದು ದೊಡ್ಡ ಸಿಟಿಯನ್ನ ಪ್ಲಾನ್ ಮಾಡೋದ್ರಿಂದ ಹಿಡಿದು ನಮಗೆ ಬಂದಿರೋ ಒಂದು ಚಿಕ್ಕ ಪಾರ್ಸೆಲ್ ಡೆಲಿವರಿ ಆಗೋವರೆಗೂ ಈ 3 ಟೆಕ್ನಾಲಜಿಗಳು ನಮ್ಮ ಅರಿವಿಗೆ ಬಾರದ ಹಾಗೆ ಸದ್ದಿಲ್ದೆ ನಮ್ಮ ಇವತ್ತಿನ ಆಧುನಿಕ ಪ್ರಪಂಚವನ್ನ ರೂಪಿಸ್ತಾ ಇವೆ. ನಾವು ಪ್ರತಿದಿನ ಬಳಸೋ ಎಷ್ಟೊಂದು ಸೇವೆಗಳ ಹಿಂದೆ ಇವುಗಳ ಪಾತ್ರ ಇದೆ. ನಮ್ಮ ಜೀವನವನ್ನ ಎಷ್ಟೊಂದು ಸುಲಭ ಮಾಡಿವೆ ಅಲ್ವಾ? ಈ ಟೂಲ್ಸ್ ದಿನೇ ದಿನೇ ಇನ್ನಷ್ಟು ಪವರ್ಫುಲ್ ಆಗ್ತಾ ಇವೆ. ನಮ್ಮ ಪ್ರಪಂಚದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ನಮಗೆ ಕೊಡ್ತಾ ಇವೆ. ಹಾಗಾದ್ರೆ